ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೆಳಿಗ್ಗೆಯಿಂದ 100ಕ್ಕಿಂತ ಫೋನ್ ಮಾಡಿವ್ನಿ. ಮಾವ ಫೋನೇ ಎತ್ತಾ ಇಲ್ಲ. ಇನ್ ಮದುವೆ ಆದಂಗೆ ಲೆಕ್ಕ. ಮಾವ, ಉತ್ತರ ಏನು ಅಂತಾನೆ ಬರ್ದಲೆ ಹೇಗ್ ಡಿಸೈಡ್ ಮಾಡ್ತೀಯಾ? ಏನ್ ಪಾರು ಹಿಂಗ್ ಅನ್ಬಿಟ್ಟೆ? ಉತ್ತರ ಬರದೇ ಇರೋದೇ ಒಂದು ಉತ್ತರ ಅಲ್ವಾ? ಎಲ್ಲ ಈ ಹೆಂಗಸಿಂದನೇ ಆಗಿರೋದು. ಅಲ್ಲ, ನಾ ಎಷ್ಟೇ ಬೇಡ ಬೇಡ ಅಂದ್ರು ಸವಾಲ್ ಹಾಕ್ಬಿಟ್ಟು ಇರ್ಸ್ಕೊಂಡ್ಬಿಟ್ರಲ್ಲ. ಇವಾಗ ನಿಶ್ಚಿತಾರ್ಥ ಆದ್ರೂ ನೆಮ್ಮದಿ ಬಂತ? ಇಲ್ಲ ಇಲ್ಲ. ಊರಲ್ಲಿ ಮತ್ತೆ ಮನೆ ಮ್ಯಾಕೆ ಕಳಂಕ ಬಂತು, ಮತ್ತೆ ಮನೆ ಮುಂದೆ ಮಸಿ ಬಂತು. ಶಿವ, ಅದೇನು ಇವತ್ತು ಬಂದೈತಾ? ಏಟೋ ವರ್ಷದಿಂದ ಬಂದೈತೆ. ನೀನೆಲ್ಲ ಇವತ್ತೇ ಬಂದ್ಬಿಡ್ತು ಮನೆ ಮುಳುಗೋಯ್ತು ಅನ್ನೋ ತರ ಆಡ್ತಿದ್ಯಾ? ಪರಶು ಏನು ಹೇಳವನೆ? ಏನೇ ಆಗ್ಲಿ ನಾನೇ ಮದುವೆ ಆಯ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಯಾಕೆ ನೋವು ಪಡ್ಕೋತಿದ್ಯಾ? ನಿಂಗೇನಪ್ಪಯ್ಯ, ನಿನ್ ಎಂಡ್ರ ಸಿಕ್ಬಿಟ್ಟವಳೆ. ನಿನಗಿನ್ ಜಗತ್ತಲ್ಲಿ ಬೇರೆ ಏನು ಬೇಡ, ಆರಾಮಾಗಿರ್ತೀಯ. ನಂಗೆ ನನ್ನ ಊರ್ ಬೇಕು, ನನ್ನ ಊರವ್ರು ಬೇಕು, ನನ್ನ ಊರ್ ಜನ ಬೇಕು, ನನ್ನ ಮಾವ ಬೇಕು. ನನ್ನ ಮಾವನ ನೆರಳಲ್ಲಿ ನಾನು, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ತಂಗಿರು ನೆಮ್ಮದಿಯಾಗಿ ಬಾಳ್ಬೇಕು. ಅದು ನನ್ನ ಆಸೆ. ಆದ್ರೆ ನನ್ನ ಆಸೆಗೆ ತಣ್ಣೀರು ಹಾಕ್ಬಿಟ್ರಲ್ಲ. ನಿಮಗೆ ಹೇಳ್ಬೇಕು ಅಂದ್ರೆ, ನಂಗಾಗ್ಲಿ ನನ್ನ ತಂಗಿರ್ಗಾಗ್ಲಿ ಈ ಹೆಂಗ್ಸ್ ಮನೇಲಿರೋದು ಇಷ್ಟ ಇಲ್ಲ. ಇಷ್ಟ ಇಲ್ಲ. ಆ ಲೆಕ್ಕ ಮೆಜಾರಿಟಿ ನೋಡಿದ್ರೆ ಈ ಹೆಂಗ್ಸ್ ಈ ಮನೆಯಲ್ಲಿ ಇರಂಗೇ ಇಲ್ಲ. ಮೆಜಾರಿಟಿ ಬಗ್ಗೆ ನೀನ್ ಮಾತಾಡ್ತೀಯ ಅನ್ನೋದಾದ್ರೆ ನನ್ನೊಂದು ಪ್ರಶ್ನೆ ಮಾವ. ಊರ್ ಜನ ಎಲ್ಲ ನಿನ್ ಬಗ್ಗೆ, ನಿನ್ ತಂಗಿರ್ ಬಗ್ಗೆ ತಪ್ಪಾಗಿ ಮಾತಾಡುವಾಗ ನೀನು ವಿರೋಧಿಸಿ ನಿಂತಲ್ಲ, ಆಗೆಲ್ಲೋಗಿತ್ತು ನಿನ್ ಮೆಜಾರಿಟಿ? ಹಂಗ್ ಕೇಳವ, ಇವನ್ಗೆ ಬೇರೆ ಕಾರಣ ಇಲ್ಲ. ಸುಲಭವಾಗಿ ಸಿಗಾಕೊಳ್ಳೋರು ನಾವು, ಅದಕ್ಕೆ ನಮ್ಮನ್ನ ಕೇಳ್ತಾನೆ. ಇದೇನು ಆಟ ಅನ್ಕೊಂಡಿದ್ದೇನಪ್ಪ? ಇದು ಆಟವಾ? ನಮ್ಮ ಊರ್ ಜನ ಬಂದು ಮಸಿ ಬೆಳೆದು ಹೋಗೋರೆ. ಇಡೀ ಊರ್ ಕಣ್ಣು ನಮ್ಮ ಮನೆ ಮ್ಯಾಕೈತೆ. ಇಲ್ಲಿ ಮದುವೆ ಆಯ್ತದೋ ಇಲ್ವೋ ಒಂದು ಗೊತ್ತಾಯ್ತಿಲ್ಲ ನಂಗೆ. ಆದ್ರೂ ಯೋಚನೆ ಐತೆ. ಇಷ್ಟೆಲ್ಲ ಆದ್ರೂ ನೀನು ಈ ಹೆಂಗ್ಸಿನ ಪರವಾಗಿ ಮಾತಾಡ್ತಿದ್ಯಲ್ಲ, ನಿಂಗೆ ಏನ್ ಹೇಳೋಣ? ಏನ್ ಹೇಳೋಣ? ಮಾವ, ಅಷ್ಟಕ್ಕೂ ಯಾರು ಒಪ್ಕೊಳ್ದೆ ಈ ಹೆಂಗ್ಸ್ನ ಮನೇಲಿ ಇಟ್ಕೊಳಕ್ ಹೆಂಗ್ ಸಾಧ್ಯ ಅಂತ ಕೇಳ್ತೀನಿ. ಮಾವ, ಬೇಡ ಕಣವ, ನನ್ನಿಂದಾಗಿ ಈ ಮನೆ ಕೆಟ್ಟ ಹೆಸರು ಬರೋದು ಬೇಡ. ನೀವಿಬ್ರು ಗಂಡ ಹೆಂಡತಿ ಜಗಳ ಆಡೋದು ನೋಡೋಕ್ಕೆ ನನ್ನ ಕೈಗೆ ಹಾಕಿಲ್ಲ. ದಯಮಾಡಿ ನನ್ನ ಬಿಟ್ಬಿಟ್ರವ. ನನ್ನ ಯಾರು ತಡಿಬೇಡಿ. ಅತ್ತೆ ಪ್ಲೀಸ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಂದೆ ಮಾವ ನೀನು? ಯಾರು ಒಪ್ಕೊಳ್ದೆ ಇವ್ರನ್ನೆಲ್ಲಿ ಇಟ್ಕೊಂಡಿದೀವಿ ಅಂತ ತಾನೇ ನಿನ್ ಪ್ರಶ್ನೆ? ಸರಿ ಆಯ್ತು, ಈಗಲೇ ಎಲ್ಲಾನು ಕರಿತೀನಿ, ನಿರ್ಧಾರ ಆಗೋಗ್ಬಿಡ್ಲಿ. ರಶ್ಮಿ, ರತ್ನ, ರಾಣಿ ಎಲ್ರು ಬನ್ನಿ ಇಲ್ಲಿ. ವಿಷಯ ನಿಮಗೂ ಗೊತ್ತಿದೆ. ನಿಮ್ಮನ್ನ ನಿಮ್ಮ ಅಣ್ಣನೇ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದು ಬೆಳೆಸಿತ್ತು. ಹಾಗಾಗಿ ಅವನ ಪ್ರೀತಿಗೆ ನಿಮಗೆ ಅಮ್ಮ ನೆನಪು ಆಗಲಿಲ್ಲ. ಆದರೆ ಈಗ ಅಮ್ಮ ಬಂದಿದ್ದಾರೆ. ನಿಮಗೆ ನಿಮ್ಮ ಅಣ್ಣನೇ ಅಮ್ಮ ಆಗಿರ್ಬೋದು. ಆದರೆ ನಿಮ್ಮ ಅಣ್ಣನ ಹೆತ್ತಿರೋ ಅಮ್ಮ ದೇವರು ಅಂತ ನಾನು ಹೇಳ್ತೀನಿ. ಮನಸ್ಸಿಂದ ಯೋಚನೆ ಮಾಡಿ, ಇಲ್ಲಿಂದ ಅಲ್ಲ. ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಹೇಳಿ. ನೀವು ನಿಮ್ಮ ತಾಯಿನ ಒಪ್ಕೊಳ್ತೀರಾ?
ಪಾರು, ನಾನು ಮೆಜಾರಿಟಿ ಅಂದೆ ಅಂತ ನನ್ನ ತಂಗಿನ ವೋಟ್ ಮಾಡ್ಸಕ್ ನಿಲ್ಸ್ಬಿಟ್ಟ. ಇರೋರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದಾಗ ಮತ ಹಾಕಬೇಕು. ಆದರೆ ತಾಯಿ ಅನ್ನೋ ಸ್ಥಾನಕ್ಕೆ ಮತ ಹಾಕೋ ಅವಶ್ಯಕತೆ ಇಲ್ಲ ಮಾವ. ಆಯ್ಕೆ ಅನ್ನೋ ಪ್ರಶ್ನೆನೇ ಬರಲ್ಲ. ಅದು ಹುಟ್ಟಕ್ಕೆ ಮುಂಚೆನೆ ಇವರೇ ತಾಯಿಯಾಗಿರ್ಬೇಕು ಅನ್ನೋದು ನಿರ್ಧಾರ ಆಗೋಗಿರುತ್ತೆ. ತಾಯಿ ಹೆಣ್ಣೋಳು ಆಯ್ಕೆ ಆಗಬಾರ್ದು, ಮಕ್ಕಳು ಬಯಕೆ ಆಗಬೇಕು. ರಾಣಿ, ನನಗೆ ಗೊತ್ತಿದೆ ನಿಮ್ಮಣ್ಣ ಚಿಕ್ಕ ವಯಸ್ಸಿಂದ ಪಟ್ಟಿರೋ ಕಷ್ಟ, ನೀನು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತ್ಯಾಗ ಎಲ್ಲನೂ ನನಗೆ ಗೊತ್ತಿದೆ. ಆದರೆ ನೀನು ಒಂದು ಹೆಣ್ಣು, ಮುಂದೆ ತಾಯಿ ಆಗೋಳು. ಆ ಆಧಾರದ ಮೇಲೆ ಯೋಚನೆ ಮಾಡಿ ಹೇಳು ರಾಣಿ. ನನ್ನ ಅತ್ತೆನ ನೀನು ತಾಯಿಯಾಗಿ ಒಪ್ಕೊಳ್ತೀಯ? ರಶ್ಮಿ, ರತ್ನ, ನೀವು ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಹೇಳಿ. ಅತಿಗೆ ಅಮ್ಮ ಅನ್ನೋ ಸಂಬಂಧನ ದ್ಯಾವ್ರು ಮಾಡಿ ಕಳ್ಸೋನೆ. ಆದ್ರೆ ಆ ಅಮ್ಮ ಬಿಟ್ಟು ಹೋದಾಗ ದ್ಯಾವ್ ರೂಪದಲ್ಲಿ ಬಂದವನು ನಮ್ಮ ಅಣ್ಣ. ಇವಳನ್ ಮಾತ್ರ ಅಮ್ಮ ಅಂತ ನಾನು ಒಪ್ಕೊಳಕ್ಕಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮ ಆಗ ಸೇವೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇವ್ರನ್ನ ಅಮ್ಮ ಅಂತ ಒಪ್ಕೊಂಡ್ಬಿಟ್ರೆ ಇಷ್ಟು ವರ್ಷಗಳ ಕಾಲ ಉಸಿರು ಕೊಟ್ಟು ನಮ್ಮನ್ನು ಕಾಪಾಡಿರೋ ಅಣ್ಣಂಗೆ ಅದು ಅವಮಾನ ಮಾಡ್ದಂಗೆ. ನಾನು ಅಷ್ಟೇ ಇವ್ರನ್ನ ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ. ನಾನು ಅವತ್ತು ಹೇಳಿದ್ದೆ, ನನ್ನ ಆಯ್ಕೆ ಯಾವತ್ತಿದ್ರು ಅಣ್ಣನೇ. ನಮ್ಮ ಅಣ್ಣನ ಮಧ್ಯೆ ಯಾರೂ ಬರೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.